ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬರುವಂಥ ಕೋಆಪರೇಟಿವ್ ಬ್ಯಾಂಕಿಂಗ್ ಲಿಮಿಟೆಡ್ನಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. SLC, ಡಿಗ್ರಿಯಲ್ಲಿ ಕಾಮರ್ಸ್, ಎನಿ ಡಿಗ್ರಿ ಹಾಗೂ ಲಾ ಆಫೀಸರ್ಸ್ ಇವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅರ್ಜಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನಿಮ್ಮ ವಿದ್ಯಾರ್ಥಿಗೆ ಬರೋದಾದರೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕಾಗತ್ತೆ. ಎಲ್ಲ ಹುದ್ದೆಗಳಿಗೂ 500 ರೂಪಾಯಿಗಳ ಫೀಸ್ ಇರುತ್ತದೆ. ಈಗ ಯಾವ್ಯಾವ ಹುದ್ದೆಗಳಿದ್ದಾವೆ, ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಬ್ರಾಂಚ್ ಮ್ಯಾನೇಜರ್ ಅಥವಾ ಸೀನಿಯರ್ ಆಫೀಸರ್, ಒಟ್ಟು 10 ಹುದ್ದೆಗಳು, ಮ್ಯಾಕ್ಸಿಮಮ್ 35 ವರ್ಷ, ಯಾವುದಾದ್ರೂ ವಿಭಾಗದಲ್ಲಿ ಡಿಗ್ರಿ ಆಗಿರ್ಬೋದದೆ, ಎನಿ ಡಿಗ್ರಿ, 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುತ್ತದೆ. ಡಿಗ್ರಿ ಪೋಸ್ಟ್ಗಳಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. SLC ಹಾಗೂ ಒಂದು ವಿಭಾಗದಲ್ಲಿ ಮಾತ್ರ ಡಿಗ್ರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲ್ಲ, ಆ ಪೋಸ್ಟ್ಗಳು ಇದ್ದಾವೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಬ್ರಾಂಚ್ ಮ್ಯಾನೇಜರ್ ಹಾಗೂ ಸೀನಿಯರ್ ಆಫೀಸರ್ಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕು, ಒಳಗಡೆ ಇರಬೇಕು. 1/4/2026ಕ್ಕೆ. ಹಾಗೆ ಆಡಿಟರ್ ಹುದ್ದೆಗಳು, ಒಟ್ಟು 4 ಹುದ್ದೆಗಳು, ವಯೋಮಿತಿ ಮ್ಯಾಕ್ಸಿಮಮ್ 35 ವರ್ಷ, ಡಿಗ್ರಿ ಕಾಮರ್ಸಲ್ಲಿ ಕಂಪ್ಲೀಟ್ ಆಗಿರಬೇಕು, ಕಾಮರ್ಸ್ ಅಥವಾ ಅಕೌಂಟಿಂಗಲ್ಲಿ ಕಂಪ್ಲೀಟ್ ಆಗಿರಬೇಕು. ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆ ಬರಬೇಕಾಗತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಹಾಗೆ ಲಾ ಆಫೀಸರ್ಗೆ ಮ್ಯಾಕ್ಸಿಮಮ್ 35 ವರ್ಷ, ಗ್ರ್ಯಾಜುಯೇಷನ್ ಇನ್ ಲಾ ಅಲ್ಲಿ ಕಂಪ್ಲೀಟ್ ಆಗಿರಬೇಕು, 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು. ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ ಬರಬೇಕಾಗತ್ತೆ. ಇನ್ನು ಪ್ರೊಬೆಷನರಿ ಆಫೀಸರ್ ಬಂದು ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಇರೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ 30 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಕಾಮರ್ಸ್ ಹಾಗೂ ಬ್ಯಾಂಕಿಂಗ್ನಲ್ಲಿ ಅಥವಾ ಅಕೌಂಟಿಂಗ್ನಲ್ಲಿ ಡಿಗ್ರಿ ಮಾಡಿರುವಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಫೀಸ್ ಬಂದು 500 ರೂಪಾಯಿಗಳಿರ್ತದೆ. ಹಾಗೂ ರಿಕವರಿ ಅಸಿಸ್ಟೆಂಟ್ ಅಥವಾ ಜೂನಿಯರ್ ಅಸಿಸ್ಟೆಂಟ್, ಒಟ್ಟು 10 ಹುದ್ದೆಗಳು. ಇದಕ್ಕೆ ಏಜ್ ಲಿಮಿಟ್ ಬಂದು 30 ವರ್ಷ. SLC ಕ್ವಾಲಿಫಿಕೇಷನ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಕನ್ನಡ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಬಂದರೆ ಸಾಕು. ಬೇಸಿಕ್ ಸ್ವಲ್ಪ ಇಂಗ್ಲೀಷ್ ಬರೋದಾದರೆ ಉತ್ತಮ. ಇವ್ರಿಗೂ ಕೂಡ 500 ರೂಪಾಯಿಗಳ ಫೀಸ್ ಇರುತ್ತೆ. ಈಗ ಕೊನೆಯ ದಿನಾಂಕ ಮತ್ತು ಯಾವಾಗ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಕೊನೆಯ ದಿನಾಂಕ ಬಂದು 24 ಏಪ್ರಿಲ್ 2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರನೇ ಮಾಡಬೇಕಾಗಿರ್ತದೆ. ಫೀಸ್ ಬಂದು ಎಲ್ಲ ಹುದ್ದೆಗಳು 500 ರೂಪಾಯಿ. ಇಮೇಲ್ ಐಡಿಗೆ ಎಲ್ಲ ಡೀಟೇಲ್ಸನ್ನು ಕಳಿಸ್ಕೊಡಲಾಗುತ್ತೆ. ಎಕ್ಸಾಮ್ಸ್ ಡೀಟೇಲ್ಸು ಪ್ರತಿಯೊಂದನ್ನು. ಎಕ್ಸಾಮ್ಸ್ ಬಂದು 26 ಏಪ್ರಿಲ್ 2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಇರುತ್ತದೆ. 90 ನಿಮಿಷಗಳ ಎಕ್ಸಾಮು. 150 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಎಲ್ಲಿ ಎಕ್ಸಾಮ್ ಸೆಂಟರ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಿಮ್ಮ ಮೇಲ್ ಐಡಿನ ನೀವು ಟಚ್ಚಲ್ಲಿ ಇಟ್ಕೊಬೇಕು, ಯಾವಾಗೂ ಚೆಕ್ ಮಾಡ್ಕೊತಾ ಇರಬೇಕಾಗತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಹಿಂದೆ ಅರ್ಜಿ ಸಲ್ಲಿಸಿ. ಕೋಆಪರೇಟಿವ್ ಬ್ಯಾಂಕಿನ ಹೆಸರು ವಿಕಾಸ ಸೌಹಾರ್ದ ಬ್ಯಾಂಕ್. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಲಿಂಕನ್ನು ಉಪಯೋಗಿಸ್ಕೊಂಡು ಹಿಂದೆ ಅರ್ಜಿ ಸಲ್ಲಿಸಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.